ಶುದ್ಧಾತ್ಮನ ಸಹಾಯವನ್ನು ಅನುಗ್ರಹಿಸ್ರಿ. ನನ್ನ ಬಾಯಿಗೆ ಬಾಯಾಗಿದ್ದುಕೊಂಡು ನಿಮ್ಮ ಮಾತು ತೋರಿಸೋ ಕೃಪೆ ತೋರಿಸ್ರಿ. ಕೇಳುವಂಥ ನಿನ್ನ ಮಕ್ಕಳು ಜಾಗ್ರತೆಯಿಂದ ನಿಮ್ಮ ಮಾತುಗಳನ್ನು ಆಲೋಚನೆ ಮಾಡಿ ಸತ್ಯ ಯಾವುದೋ ಅಸತ್ಯ ಯಾವುದೋ ಬೈಬಲನ್ನು ಪರಿಶೋಧನೆ ಮಾಡಿ ನಿಮ್ಮ ತಿಳಿದುಕೊಳ್ಳುವಂಥ ಜ್ಞಾನವನ್ನು, ವಿವೇಕೆಯನ್ನು, ತಾಳ್ಮೆಯನ್ನು ದಯಪಾಲಿಸ್ರಿ. ಎಲ್ಲರೂ ನನ್ನ ವಾಕ್ಯವನ್ನು ತಿಳಿದುಕೊಂಡು ನೀವಿರುವಂಥ ಮಹಾಲೋಕವನ್ನು ಪಡೆದುಕೊಳ್ಳಬೇಕಂತೇಳಿ ಈ ಚಿಕ್ಕ ಪ್ರಾರ್ಥನೆ ಮನವಿ ನೀವು ಪಾದ ತೊಡುತ್ತಾ ಈ ಪ್ರಾರ್ಥನೆ ನಿಮ್ಮ ಮಗನು ನಮ್ಮ ರಕ್ಷಕನೂ ಆಗಿರುವ ಯೇಸುವಿನ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ, ನನ್ನ ಪರಲೋಕದ ತಂದೆ. ಆಮೇನ್. ಕರ್ತನಲ್ಲಿ ಪ್ರಿಯರಾದ ದೇವರ ಮಕ್ಕಳೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಹೃದಯಪೂರ್ವಕವಾದ ವಂದನೆಯನ್ನು ತಿಳಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಬೈಬಲ್ ಪರಿಶೋಧನೆ ಯೂಟ್ಯೂಬ್ ಚಾನೆಲ್ ಮೂಲಕ ವೀಕ್ಷಿಸುವಂಥ ಎಲ್ಲ ನಮ್ಮ ಆತ್ಮೀಯ ವೀಕ್ಷಕರು ಕೂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ವಂದನೆಯನ್ನು ತಿಳಿಸ್ತಾ ಇದ್ದೇನೆ. ಈ ದಿನ ಒಂದು ಪ್ರಾಮುಖ್ಯವಾದಂಥ ವಿಷಯವನ್ನು ನಾವು ಆಲೋಚನೆ ಮಾಡಿ ತಿಳಿದುಕೊಳ್ಳೋಣ ಪ್ರಿಯರೇ. ಯಾಕಂದರೆ ದೇವರ ವಾಕ್ಯವು ಅದ್ಭುತವಾದಂಥ ವಾಕ್ಯಗಳು, ಶ್ರೇಷ್ಠವಾದಂಥ ಮಾತುಗಳು, ಜೀವವುಳ್ಳಂಥ ಮಾತುಗಳು, ನಮ್ಮ ಜೀವಿತವನ್ನೇ ಬದಲಾಯಿಸುವಂಥ ಮಾತುಗಳು ಇದೆ ಪ್ರಿಯರೇ. ಅದಕ್ಕಾಗಿ ನಿಮ್ಮ ಕೈಯಲ್ಲಿರ್ತಕ್ಕಂಥ ಸತ್ಯವೇದ ಗ್ರಂಥವನ್ನು ಒಂದು ಸಾರಿ ತೆಗೆದು ನೋಡಿ. ದೇವರ ವಾಕ್ಯ ಎಷ್ಟು ಅದ್ಭುತವಾಗಿ ಬರೆಯಲ್ಪಟ್ಟಿದೆ ಅಂದರೆ ಒಂದು ಸಾರಿ ನೋಡಿ. ಕೀರ್ತನೆ ಗ್ರಂಥ 119ನೇ ಅಧ್ಯಾಯ 89ನೇ ವಚನ ಪ್ರಿಯರೇ. ಏನು ಬರೆಯಲ್ಪಟ್ಟಿದೆ ಅಂದರೆ, ಯೆಹೋವನೇ ನಿನ್ನ ವಾಕ್ಯವು ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ ಅಂತದನ್ನು ಪ್ರಿಯರೇ. ತನ್ನ ದೇವರ ಭಕ್ತನಾಗಿರ್ತಕ್ಕಂಥ ಕೀರ್ತನೆಗಾರನು ತನ್ನ ಗ್ರಂಥವನ್ನು ಬರೆಯುವಾಗ ಹೇಳ್ತಿದ್ದಾನೆ, ಯೆಹೋವನೇ ನಿನ್ನ ವಾಕ್ಯವು ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ ಅಂತೆ. ಸ್ಥಾಪಿಸಲ್ಪಟ್ಟಿದೆ ಅಂದರೆ ಅರ್ಥ ಏನ್ರಿ ಪ್ರಿಯರೇ? ಸ್ಥಾಪಿಸಲ್ಪಟ್ಟಿದೆ, ಸೃಷ್ಟಿಸಲ್ಪಟ್ಟಿದೆ, ನಿರ್ಮಿಸಲ್ಪಟ್ಟಿದೆ ಅಂಥದ್ದನ್ನು ಪ್ರಿಯರೇ. ಏನು ಇಷ್ಟಕ್ಕೂ ಏನು ನಿರ್ಮಿಸಲ್ಪಟ್ಟಿದೆ ಅಂತೇಳಿ ನೋಡುವಾಗ, ಯೆಹೋವನೇ ನಿನ್ನ ವಾಕ್ಯವು ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ, ಸೃಷ್ಟಿಸಲ್ಪಟ್ಟಿದೆ. ಪರಲೋಕದಲ್ಲಿ ವಾಕ್ಯ ಏನಾಗಿದಂತೆ? ಸೃಷ್ಟಿಸಲ್ಪಟ್ಟಿದಂತೆ, ಸ್ಥಾಪಿಸಲ್ಪಟ್ಟಿದಂತೆ. ಇಷ್ಟಕ್ಕೂ ವಾಕ್ಯ ಅಂದರೆ ಯಾರು? ವಾಕ್ಯ ಸೃಷ್ಟಿಸಲ್ಪಟ್ಟಿದೆಯಾ? ವಾಕ್ಯ ಸ್ಥಾಪಿಸಲ್ಪಟ್ಟಿದೆಯಾ? ಇಷ್ಟಕ್ಕೂ ವಾಕ್ಯ ಅಂದರೆ ಯಾರು? ಒಂದು ಸರಿ ನೋಡಿ. ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ 13ನೇ ವಚನ. ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ 13ನೇ ವಚನ ಏನು ಬರೆಯಲ್ಪಟ್ಟಿದೆ? ಒಂದು ಸಾರಿ ನಿಮ್ಮ ಕೈಲಿರ್ತಕ್ಕಂಥ ಗ್ರಂಥವನ್ನು ತೆಗೆದು ನೋಡಿ ಒಂದು ಸಾರಿ. ಆತನು ರಕ್ತ ಪ್ರೋಕ್ಷಿತವಾದ ವಸ್ತ್ರವನ್ನು ಧರಿಸಿಕೊಂಡಿದ್ದನು, ಆತನಿಗೆ ದೇವರ ವಾಕ್ಯವೆಂದು ಹೆಸರು. ಏನಂತ್ರಿ? ಆತನು ರಕ್ತ ಪ್ರೋಕ್ಷಿತವಾದ ವಸ್ತ್ರವನ್ನು ಧರಿಸಿಕೊಂಡಿದ್ದನು, ಆತನಿಗೆ ದೇವರ ವಾಕ್ಯವೆಂದು ಹೆಸರಂತೆ. ಯಾರಿಗೆ ಆ ಹೆಸರು? ರಕ್ತ ಪ್ರೋಕ್ಷಿತವಾದ ವಸ್ತ್ರ ಯಾರು ಧರಿಸಿಕೊಂಡಿದ್ದಾರೆ? ನಮ್ಮ ಪಾಪಗಳ ನಿಮಿತ್ತವಾಗಿ ತನ್ನ ರಕ್ತದಲ್ಲಿ ತನ್ನ ನಿಲುವಂಗಿಯನ್ನು ತೋರಿಸಿಕೊಂಡಿರ್ತಕ್ಕಂಥ ಯೇಸು ಪ್ರಭು, ನಮ್ಮ ರಕ್ಷಕನು, ನಮ್ಮ ಒಡೆಯನು, ಸರ್ವ ಲೋಕಕ್ಕೆ ಮೋಕ್ಷವನ್ನು, ರಕ್ಷಣೆಯನ್ನು ಕಲ್ಪಿಸಿಕೊಟ್ಟಂಥ ಯೇಸು ಕ್ರಿಸ್ತರಿಗೆ ಏನು ಹೆಸರಂದರೆ? ವಾಕ್ಯವೆಂದು ಹೆಸರು ಅಂತ. ಆತನು ರಕ್ತ ಪ್ರೋಕ್ಷಿತವಂತ ವಸ್ತ್ರವನ್ನು ಧರಿಸಿಕೊಂಡಿದ್ದನು ಯೇಸು ಪ್ರಭು. ಆ ಯೇಸು ಪ್ರಭುಗೆ ಇನ್ನೊಂದು ಹೆಸರು ಏನಂದರೆ ದೇವರ ವಾಕ್ಯವೆಂದು ಹೆಸರು ಅಂತ ಪ್ರಿಯರೇ. ದೇವರ ವಾಕ್ಯವೆಂದು ಹೆಸರು ಅಂದರೆ ಇಲ್ಲಿ ಕೀರ್ತನೆ ಗ್ರಂಥದಲ್ಲಿ ಏನು ಬರೆಯಲ್ಪಟ್ಟಿದೆ ಅಂದರೆ, ಪರಲೋಕದಲ್ಲಿ ನಿನ್ನ ವಾಕ್ಯವು ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ ಅಂತದನ್ನು ಪ್ರಿಯರೇ. ಅಂದರೆ ಈ ವಾಕ್ಯ ಎಂಬಾತನು ಯಾರಂದರೆ, ವಾಕ್ಯ ಎಂಬಾತನೇ ಕ್ರಿಸ್ತನು, ವಾಕ್ಯ ಎಂಬಾತನೇ ಯೇಸು ಕ್ರಿಸ್ತನು. ಈ ಯೇಸು ಕ್ರಿಸ್ತನಿಗೆ ಇನ್ನೊಂದು ಹೆಸರು ಯಾವುದಂದರೆ ದೇವರ ವಾಕ್ಯ ಎಂದು ಹೆಸರು ಪ್ರಿಯರೇ. ಆ ವಾಕ್ಯ ಏನಾಗಿದಂತೆ ಕೀರ್ತನೆ ಏನು ಬರೆಯಲ್ಪಟ್ಟಿದೆ ಅಂದರೆ, ವಾಕ್ಯನೇ ಅಂದರೆ ದೇವರು. ಯೆಹೋವನೇ ನಿನ್ನ ವಾಕ್ಯವು ಪರಲೋಕದಲ್ಲಿ ಸ್ಥಾಪಿಸಲ್ಪಟ್ಟಿದೆ ಅಂತಂದರೆ ಯೇಸು ಕ್ರಿಸ್ತರಿಗೆ ಏನು ಹೆಸರೇನಪ್ಪ ಅಂದರೆ ವಾಕ್ಯನೇ ಯೇಸು ಕ್ರಿಸ್ತರು. ಈ ಯೇಸು ಕ್ರಿಸ್ತು ಏನಿಲ್ಲ ದಿನಗಳಲ್ಲಿ ಸ್ಥಾಪಿಸಲ್ಪಟ್ಟಿದೆ ಅಂತೆ. ವಾಕ್ಯವು ಸೃಷ್ಟಿಸಲ್ಪಟ್ಟಿದೆ ಅಂತೆ, ವಾಕ್ಯವು ಸೃಷ್ಟಿಸಲ್ಪಟ್ಟಿದೆ ಅಂತೆ, ಸ್ಥಾಪಿಸಲ್ಪಟ್ಟಿದೆ ಅಂತೆ ಯೇಸು ಕ್ರಿಸ್ತರು ಅಂತ ಅದ್ಭುತವಾಗಿ ಬರೆಯಲ್ಪಟ್ಟಿದೆ. ಇನ್ನೊಂದು ವಚನ ನೋಡಿ,
ಜ್ಞಾನೋಕ್ತಿಗಳ ಗ್ರಂಥ 8ನೇ ಅಧ್ಯಾಯ 22ನೇ ವಚನದಲ್ಲಿ ಅದ್ಭುತವಾದಂಥ ಮಾತು ನಮಗೆ ಅರ್ಥವಾಗುವಂಥ ರೀತಿಯಲ್ಲಿ ದೇವರು ತನ್ನ ಪರಿಶುದ್ಧವಾದಂಥ ಗ್ರಂಥದಲ್ಲಿ ಬರೆಸಿದ್ದಾರೆ ಪ್ರಿಯರೇ. ನಿಮ್ಮ ಕೈಯಲ್ಲಿರ್ತಕ್ಕಂಥ ಗ್ರಂಥವನ್ನು ಒಂದು ಸಾರಿ ತೆಗೆದು ನೋಡಿ ಯಾವ ರೀತಿ ಬರೆಯಲ್ಪಟ್ಟಿದೆ ಅಂಥೇಳಿ. ಜ್ಞಾನೋಕ್ತಿಗಳ ಗ್ರಂಥ 8ನೇ ಅಧ್ಯಾಯ 22ನೇ ವಚನ ಒಂದು ಸಾರಿ ನೋಡಿ. ಜ್ಞಾನೋಕ್ತಿಗಳ ಗ್ರಂಥ ಯೆಹೋವನು ತನ್ನ ಸೃಷ್ಟಿಯ ಕ್ರಮದಲ್ಲಿ ಮೊದಲು ನನ್ನನ್ನು ನಿರ್ಮಿಸಿದನು. ಏನಂತಂದ್ರೆ ಪ್ರೇರೆಯಲ್ಲಿ, ಯೆಹೋವನು ತನ್ನ ಸೃಷ್ಟಿಯ ಕ್ರಮದಲ್ಲಿ ಮೊದಲು ನನ್ನನ್ನು ನಿರ್ಮಿಸಿದನು. ಆತನ ಪುರಾತನ ಕಾರ್ಯಗಳಲ್ಲಿ ನಾನೇ ಪ್ರಥಮ. ಪ್ರಾರಂಭದಲ್ಲಿ ಭೂಮಿ ಹುಟ್ಟುವುದಕ್ಕಿಂತ ಮುಂಚೆ ಅನಾದಿ ಕಾಲದಲ್ಲಿ ಸ್ಥಾಪಿಸಲ್ಪಟ್ಟೇನು ಅಂತಿದ್ದಾರೆ ಪ್ರೇರಲ್ಲಿ. ಇಷ್ಟಕ್ಕೂ ಇಲ್ಲಿ ಯಾರು ಮಾತಾಡ್ತಿದ್ದಾರೆ ಅಂದರೆ ಯೆಹೋವನು ತನ್ನ ಸೃಷ್ಟಿಯ ಕ್ರಮದಲ್ಲಿ ಮೊದಲು ನಿರ್ಮಿಸ್ತಿರ್ತಕ್ಕಂಥ ವಸ್ತು ಏನು? ಯೆಹೋವನು ತನ್ನ ಸೃಷ್ಟಿಯ ಕ್ರಮದಲ್ಲಿ ಮೊಟ್ಟ ಮೊದಲದಾಗಿ ಸೃಷ್ಟಿ ಮಾಡಲ್ಪಟ್ಟಂತಕ್ಕಂಥ ವ್ಯಕ್ತಿ ಯಾರು? ಏನು ಸೃಷ್ಟಿಸಲ್ಪಟ್ಟಿದೆ? ಯಾರು ಸೃಷ್ಟಿಸಲ್ಪಟ್ಟಿದ್ದಾರೆ? ಯಾರು ಮಾತಾಡ್ತಿದ್ದಾರೆ ಇಲ್ಲ ಅಂದರೆ ಯೇಸು ಕ್ರಿಸ್ತರು ಮಾತಾಡ್ತಿದ್ದಾರೆ ಪ್ರಿಯರೇ. ಯಾರು ಮಾತಾಡ್ತಿದ್ದಾರೆ? ಯೇಸು ಕ್ರಿಸ್ತರು ಮಾತಾಡ್ತಾರೆ. ಏನು ಮಾತಾಡ್ತಾರೆ ಅಂದರೆ, ಯೆಹೋವನು ತನ್ನ ಸೃಷ್ಟಿಯ ಕ್ರಮದಲ್ಲಿ ಮೊದಲು ನನ್ನನ್ನು ನಿರ್ಮಿಸಿದನು, ನನ್ನನ್ನು ಸೃಷ್ಟಿಸಿದನು, ನನ್ನನ್ನು ಉಂಟು ಮಾಡಿದನು ಅಂತಿದ್ದನು. ಆತನ ಪುರಾತನ ಕಾರ್ಯಗಳಲ್ಲಿ ನಾನೇ ಪ್ರಥಮ. ಮೊಟ್ಟ ಮೊದಲಾಗಿ ಏನಾದರೂ ಇದೆ ಅಂದರೆ ತಂದೆ ದೇವರ ಬಳಿಯಲ್ಲಿ ಅಂದರೆ ಮೊಟ್ಟ ಮೊದಲಾಗಿ ನಾನೇ ಪ್ರಥಮ ಅಂತ ಹೇಳ್ತಿದ್ದಾರೆ ಯೇಸು ಪ್ರಭು. ಮತ್ತು ಕೆಳಗಡೆ ಮತ್ತೆ ನೋಡುವಾಗ, ಪ್ರಾರಂಭದಲ್ಲಿ ಭೂಮಿ ಹುಟ್ಟುವುದಕ್ಕಿಂತ ಮುಂಚೆ ಅನಾದಿ ಕಾಲದಲ್ಲಿ ಸ್ಥಾಪಿಸಲ್ಪಟ್ಟೆನು. ಅಂದರೆ ಪರಲೋಕದಲ್ಲಿ, ಅಂದರೆ ಯೇಸು ಕ್ರಿಸ್ತರು ತನ್ನ ತಂದೆಯಾದ ದೇವರಲ್ಲಿ ಮೊಟ್ಟ ಮೊದಲಾಗಿ ದೇವರು ಎತ್ತಿದ್ದಾರೆ ಪ್ರೇರೆ, ಸೃಷ್ಟಿಸಲ್ಪಟ್ಟಿದ್ದಾರೆ ಅಂತೆ. ಹೆಚ್ಚಿದಂತ ಹೇಳ್ತಿದ್ದಾರೆ ಅಂದರೆ ದೇವರು ಈ ವಾಕ್ಯ ಅಂತಕ್ಕಂಥದ್ದು ಪರಲೋಕದಲ್ಲಿ ಸ್ಥಾಪಿಸಲ್ಪಟ್ಟಿದಂತೆ ನೋಡಿದೆಲ್ಲ. ಕೀರ್ತನೆ ಗ್ರಂಥ 119ನೇ ಅಧ್ಯಾಯ 89ನೇ ವಚನದಲ್ಲಿ ಏನು ಬರಬೇಡಿ ಅಂದರೆ, ಯೆಹೋವನೇ ನಿನ್ನ ವಾಕ್ಯವು ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ ಅಂತೆ, ಸೃಷ್ಟಿಸಲ್ಪಟ್ಟಿದೆ ಅಂತೆ. ಇಲ್ಲ ಅದೇ ಮಾತಾಡ್ತಾನೆ ಕೀರ್ತನೆ ಗ್ರಂಥ ಏನಾಗಿ ಜ್ಞಾನೋಕ್ತಿಗಳ ಗ್ರಂಥ ಏನು ಹೇಳ್ತಿದ್ದಾರೆ ಅಂದರೆ, ಅನಾದಿ ಅಂದರೆ ಪ್ರಾರಂಭದಲ್ಲಿ ಭೂಮಿ ಹುಟ್ಟುವುದಕ್ಕಿಂತ ಮುಂಚೆ ಅನಾದಿ ಕಾಲದಲ್ಲಿ ಸ್ಥಾಪಿಸಲ್ಪಟ್ಟೆನು, ಅನಾದಿ ಕಾಲದಲ್ಲಿ ನಿರ್ಮಿಸಲ್ಪಟ್ಟೆನು, ಅನಾದಿ ಕಾಲದಲ್ಲಿ ದೇವರ ವಾಕ್ಯ ಉಂಟಾಗಿದಂತೆ ಪ್ರೇರೆ. ಏಕೆಂದರೆ ವಾಕ್ಯ ನೋಡ್ತಿಲ್ಲ, ಯೋಹಾನ ಬರೋ ಸುವಾರ್ತೆಯಲ್ಲಿ 1ನೇ ಅಧ್ಯಾಯ 1ನೇ ವಚನ ಏನು ಬರಪಡಿ ಅಂದರೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯನ ಏನಾಗಿತ್ತಂತೆ? ದೇವರಾಗಿತ್ತಂತೆ. ಅಂದರೆ ಯೇಸು ಕ್ರಿಸ್ತ ಕೂಡ ಸಾಮಾನ್ಯವಾದಂಥ ವ್ಯಕ್ತಿ ಅಲ್ಲ, ಮಹಾಶಕ್ತನು. ಯೇಸು ಕ್ರಿಸ್ತನ ಮೂಲಕ ನಮಗೆ ರಕ್ಷಣೆ ಇದೆ. ಯೇಸು ಕ್ರಿಸ್ತನ ಸ್ವಂತ ರಕ್ಷಕನ ಯಾರು ಅಂಗೀಕಾರ ಮಾಡ್ಕೊತಾರೆ ಅವರಿಗೆ ರಕ್ಷಣೆ ಇದೆ. ಆ ಮಾನವನಾಗಿರ್ತಕ್ಕಂಥ ಯೇಸು ಪ್ರಭು ಅಂದರೆ ಆ ದೇವರು, ಆ ವಾಕ್ಯನೇ ನಮ್ಮನ್ನು ಬದುಕಿಸುವಂಥದ್ದು, ದೇವರ ವಾಕ್ಯನೇ ನಮ್ಮನ್ನು ನೀತಿವಂತರಾಗಿ ಮಾಡುವಂಥದ್ದು, ದೇವರ ವಾಕ್ಯಗಳಿಂದ ನಾವು ಪರಿಪೂರ್ಣವಾಗುವಂಥವ್ರು. ಯೇಸು ಕ್ರಿಸ್ತನ ಮೂಲಕನೇ ನಮಗೆ ನಿತ್ಯ ಲೋಕ ಸಿಗುವಂಥದ್ದು. ಯೇಸುನ ವಾಕ್ಯಗಳಿಂದ ನಮಗೆ ರಕ್ಷಣೆ ಇದೆ ಪ್ರಿಯರೇ. ಅಂದರೆ ಯೇಸು ಕ್ರಿಸ್ತನಲ್ಲಿ ಜೀವ ಇದೆ ಪ್ರಿಯರೇ. ಆ ವಾಕ್ಯನೇ ಜೀವ ಇದೆ, ಆ ವಾಕ್ಯನೇ ಸತ್ಯ ಇದೆ, ಆ ವಾಕ್ಯನೇ ಬೆಳಕಾಗಿದೆ. ಆ ಯೇಸು ಕ್ರಿಸ್ತನೇ ಮಾರ್ಗ, ಜೀವ, ಸರ್ವವಾಗಿದ್ದಾರೆ ಯೇಸು ಪ್ರಭು. ಯೇಸು ಕ್ರಿಸ್ತನ ಯಾರು ಅರ್ಥ ಮಾಡಿಕೊಂಡು ಕ್ರಿಸ್ತನ ಮಾತು ನಡೀತಾರೋ ಅವರಿಗೆ ರಕ್ಷಣೆ ಇದೆ ಪ್ರಿಯರೇ.